ನಮ್ ತಾಯಿ ಮಾರಮ್ಮ. ನಮ್ಗ ಫಸ್ಟ್ ಒಂದ್ಸತಿ ನಮ್ ತಂದೆಯರಿದ್ದವಾಗ ಆಗಿತ್ತು. ಆಮೇಲೆ ಒಂದ್ 2 ವರ್ಷಕ್ಕೆ ಶುರುವಾಗಿದೆ. ನನ್ನ ಕರ್ಸ್ತರು ಹೋಗೋಣ ಅಮ್ಮನ್ ಜಾಸ್ತಿ ಆಗೋಗಿದೆ ಅಂತ. 5 ದಿನ ತಿರ್ಗಿದ್ರಿ. ಒಂದು ಟ್ರೀಟ್ಮೆಂಟ್ ಕೊಡಿಲ್ಲ, ಒಂದ್ ಮಾತ್ರೆ ಕೊಟ್ಟಿಲ್ಲ. ಸ್ಮೆಲ್ ಎಲ್ಲ ಬಂದ್ಬಿಟ್ಟು ನಾವು ಲಾಸ್ಟ್ ಇನ್ನೇನ್ ತೀರೋತಾರೆ ಅಂದ್ಬಿಟ್ಟು ಅಲ್ಲಿ ಒಂದ್ ಹಾಸ್ಪಿಟ್ಲ್ ಐತೆ, ಅಲ್ಲೇ ಅವರೇ ನೋಡ್ಕೊಂಡು ಸತ್ತೋದ್ರೆ ಅಲ್ಲಿಗೆ ಹಂಗೆ ಹೋಗೋದು. ಅಲ್ಲಿದ್ದಂಗೆ ನಾವ್ ಇದನ್ನ ಕಂಡು ಹಿಡ್ದು ಇಲ್ಲಿ ಬಂದು ಇಲ್ಲಿ ಸೂಪರ್ ಆಗೈತೆ ಮೇಡಮ್. ನಮ್ಮ ಅಮ್ಮನ್ಗೆ ನಾವು ಹೆಣಾನೇ ಎತ್ಕೊ ಹೋಗೋದು ಅಂತ ಇದ್ದಿದ್ದು. ಇಲ್ಲಿ ಬಂದ ಮೇಲೇನೋ ನಮ್ಗೆ ಅನುಮಾನ ಇತ್ತು, ಒಬ್ಬೊಬ್ಬರು ಹಣೆ ಬರೆವೂ ಇರ್ತದೆ, ಅದ್ ನಾವ್ ಹೇಳಕ್ಕಾಗಲ್ಲ. ನಾವು ಮಾಡೋ ಪ್ರಯತ್ನ ಮಾಡ್ಬೇಕು. ಬಾಯಲ್ಲಾಗಿತ್ತು. ಇಲ್ಲಿ ಪೈಪಲ್ಲಿ ಆಗ್ತಾ ಇದ್ದೀರಿ ಗಂಜಿ. ಇಲ್ಲಿ ಬರ್ಬೇಕಾದ್ರೇನು ನಾವು ಕೈ ಬಂಡೆಲ್ ತಳ್ಕ ಬಂದಿದ್ದು, ಇವಾಗ ನೋಡ್ಕೊಂಡ್ ಬಂದಿದ್ದಾರೆ. ನಮ್ಮಮ್ಮ ಗಟ್ಟಿ ಇಲ್ಲ ಅಂದಿದ್ರೆ ಆವಾಗನೇ ಭಯಪಟ್ಟಿರೋರು. ತೋರ್ಸ್ರಿ ಸಾರ್ ಫೋನಲ್ಲಿ, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ. ಅದಕ್ಕೆ ನಮ್ಮ ತಾಯಿನೇ ಕರ್ಕ ಬಂದಿದ್ ನಾವು. ಅದೇ ಕೈ ಬಂಡೆಗೆ ತಳ್ಕ ಬಂದಿದ್ದು. ಇಬ್ರು ಎತ್ಕೊಂಡ್ ಹೋಗ್ಬೇಕಾಗಿತ್ತು. ಇಷ್ಟ ಹಾಸ್ಪಿಟ್ಲ್ ತಿರುಗಿದ್ರೆ ಮೇಲೆ ಆಗಿಲ್ಲ. ಇವರು ಆಯುರ್ವೇದ ಅಂತಾರೆ, ಏನಾಗುತ್ತೋ ಏನಿಲ್ಲೋ. ನಮ್ಮ ಅಣ್ಣೆ ಮೈನ್ ಇದ್ರ ಉದ್ದೇಶ ಮೇಡಮ್. ಪುನರ್ಜನ್ಮ ಅಂತ ಇದಕ್ಕೆ ಹೆಸರು. ಅದು ಆಗುತ್ತೆ, ನೀವ್ ಹೋಗಿ ಅಂತ. ಚೆನ್ನಾಗಿದ್ದಾರೆ ಮೇಡಮ್, ಥ್ಯಾಂಕ್ ಯು. ಇಲ್ಲಿಗೆ ಬಂದ್ಮೇಲೆ ನಮ್ಮಮ್ಮ ಊಟ ಮಾಡ್ತಾರೆ, ಮಾತಾಡ್ತಾರೆ, ನಮ್ ಜೊತೆ ಓಡಾಡ್ತಾರೆ.